ಅಂದರೆ ಒಡೆದ ಮನೆ ಆಗಿದೆ ಕನ್ನಡ ಚಿತ್ರರಂಗ. ಒಗ್ಗಟ್ಟಿಲ್ಲ, ಒಬ್ಬ ನಾಯಕರಿಲ್ಲ ಅನ್ನೋವಂಥದ್ದು. ಸ್ಟಾರ್ಗಳಲ್ಲಂತೂ ಸಹಜವಾಗಿ ಭಿನ್ನಾಭಿಪ್ರಾಯ ಎದ್ದು ಕಾಣಿಸ್ತಾ ಇದೆ. ಸೊ ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಕಲಾವಿದರ ಸಂಘ ಯಾವ ರೀತಿ ಕ್ರಮ ತಗೋಬೋದು ಅಂತ. ಇವಾಗ ನೀವು ಹೇಳಿದ್ರಲ್ಲ, ಈಗ ಅವರೆಲ್ಲರೂ ಕಲಾವಿದರ ಸಂಘದಲ್ಲಿ ಇರೋದು. ಕಲಾವಿದರ ಸಂಘದಲ್ಲಿ ಸದಸ್ಯರಾಗಲ್ಲ, ಕಲಾವಿದರ ಸಂಘದಲ್ಲಿ ಪ್ರಮುಖ ಸ್ಥಾನದಲ್ಲಿರೋರೆಲ್ಲ. ಅರ್ಥ ಆಯ್ತಾ? ಸೊ ಅವರೆಲ್ಲರೂ ಸೇರಿ ನಾವೆಲ್ಲ ಮಾಡಬೇಕು ಅನ್ನೋದನ್ನು ಮನೋಭಾವ ಅವ್ರಿಗೂ ಬರಬೇಕಲ್ವಾ. ಸೊ ನಾನು ಒಂದು 3 ಜನ್ರೇಷನಿಂದ ನಾನಿದ್ದೀನಿ, 3-4 ಹತ್ತಿರ ಅಷ್ಟು ವರ್ಷಗಳಿಂದ ನಾನಿದ್ದೀನಿ. ಅವರು ಕಷ್ಟಗಳೆಲ್ಲ ಕೇಳಿಕೊಂಡು ಹಿರಿಯರೆಲ್ಲ ಎಷ್ಟು ಕಷ್ಟಪಟ್ಟು ಈ ಚಿತ್ರರಂಗನ ಕಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಆಳವಾಗಿದೆ ಮನಸ್ಸಲ್ಲಿ. ನಾವು ಅದನ್ನು ಹೆಂಗಾನ ಮಾಡಿ ನಿಲ್ಲಿಸಬೇಕು, ಕಷ್ಟಪಟ್ಟು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ. ಅದಕ್ಕೆ ಸರ್ಕಾರ ತುಂಬ ಸ್ಪಂದಿಸಿತ್ತು, ಸಬ್ಸಿಡಿ ಕೊಡ್ತು, ಇನ್ನೊಂದು ಮಾಡ್ತು ಈ ಬೆಳೆಯಲಿಕ್ಕೆ. ಸೊ ಏನು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಚಿತ್ರರಂಗಕ್ಕೆ ಅವಾಗ? ಸ್ವಾರ್ಥಿ ಆಗಬಾರ್ದಲ್ಲ ಸರ್. ಇವತ್ತು ನನ್ನಂಥ ನಿರ್ಮಾಪಕನೇ ಭಯ ಬೀಳ್ತಾನೆ ಸಿನಿಮಾ ಮಾಡೋಕ್ಕೆ. ಇವತ್ತು ಯಾವುದಾನ ಒಂದು ಚಿತ್ರ ಬಿಡುಗಡೆ ಆದರೆ ನೀನು ನೋಡಬಾರ್ದು, ಅವನು ನೋಡಬಾರ್ದು, ನಮಗೆ ನಾವೇ ಸಾಯಿಸ್ಕೊಳ್ತಾ ಇದ್ದೀವಿ. ಯಾವಾಗ ಇದಕ್ಕೆ ಎಂಡೇನು? ಸರ್, ಈಗ ಸ್ಟಾರ್ಗಳು ಅವ್ರ ಸಿನಿಮಾಗಳು ರಿಲೀಸ್ ಆದಾಗ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಇನ್ನೊಬ್ಬರ ಸಿನಿಮಾ ರಿಲೀಸ್ ಆದಾಗ ಅದನ್ನ ತೊಂದರೆ ಕೊಡೋದು, ಕಡೆಗಣಿಸೋದು, ತುಳಿಯೋದೇ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದೆಯಾ ಸರ್? ಇವತ್ತು ಯಾರು ಸಹಾಯ ಮಾಡೋದು ಬೇಡ. ಇವತ್ತು ಯಾರು ಸಹಾಯ ಮಾಡೋದು ಬೇಡ. ಅವ್ರ ಪಾಡಿಗೆ ಅವರು ಸುಮ್ಮನೆ ಇದ್ಬಿಟ್ರೆ, ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದ್ದರೆ ಅವ್ರ ಪಾಡಿಗೆ ಅದು ಬೆಳೆಯುತ್ತೆ, ಅದ್ರ ಪಾಡಿಗೆ ಅದು ಚಿತ್ರ ಬಿಡುಗಡೆ ಆದಾಗ ಹಿಟ್ಟಾಗುತ್ತೆ, ಜನ ತೀರ್ಮಾನ ಮಾಡ್ತಾರೆ. ಸರ್, ಪರ್ಟಿಕ್ಯುಲರ್ ಆಗಿ ಈಗ ದರ್ಶನ್ ಅವರ ಫ್ಯಾನ್ಸ್ ಅನ್ನೋಂಥ ವಿಚಾರ ಬಂದಿದೆ. ನೀವು ಕೂಡ ಆಪ್ತರು, ಸಿನಿಮಾ ಮಾಡಿದ್ರಿ. ಸೊ ಈ ಘಟನೆನ ಕನ್ಸಿಡರ್ ಮಾಡಿದಾಗ ನಿಮಗೆ ಫಸ್ಟ್ ಹೆಂಗೆ ಅನಿಸ್ತು? ಖಂಡಿತಲೂ ಈ ಥರ ಸಿಚುವೇಶನ್ ಬಂದಾಗ ಯಾವ ಸ್ಟಾರು ಯಾವ ಸೂಪರ್ ಸ್ಟಾರು ಅನ್ನೋದು ಕಣ್ಮುಂದೆ ಬರಲ್ಲ. ಕಣ್ಮುಂದೆ ಬರೋದು ಏನು ಅಂದರೆ ಈ ಥರ ಮಾಡಬಾರ್ದು, ಈ ಥರ ಧೋರಣೆ ಮಾಡಬಾರ್ದು ಅನ್ನೋದೇ ಫಸ್ಟ್ ಬರೋದು. ಇದನ್ನು ನಾವು ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಲ್ಲ, ಬುದ್ಧಿ ಹೇಳ್ತೀವಲ್ಲ, ಡೈಲಾಗ್ಗಳು ಹೊಡಿತೀವಲ್ಲ, ನೀತಿ ಹೇಳ್ತೀವಲ್ವಾ ಸ್ಕ್ರೀನ್ ಮೇಲೆ, ಅದರಲ್ಲಿ 5% ನಾವು ನಮ್ಮ ರಿಯಲ್ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ನಾವು ಜನಗಳಿಗೆ ಬುದ್ಧಿ ಹೇಳಕ್ಕೆ ಹೋಗ್ತೀವಲ್ವಾ ಸರ್? ಜನಗಳಿಗೆ ಹೇಳೋ ಬುದ್ಧಿ ಹೇಳ್ತೀವಲ್ವಾ? ನಾನು ಅದನ್ನು ಹೇಳ್ತಾ ಇದ್ದೀನಿ. ಸ್ಟಾರ್ಗಳಾಗ್ಬೋದು, ಯಾವುದೇ ಕಲಾವಿದರಾಗ್ಬೋದು, ಅವ್ರು ಹೇಳೋ ನೀತಿ ಪಾಠನ 2% ಇಲ್ಲ 5% ಅವರು ಅದನ್ನು ಫಾಲೋ ಮಾಡಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.